ಗಿಡ್ಮುಳಿ ಏನಾದ್ರೂ ಒಂದು ಕೆಲಸನ ಮಾಡ್ತಾನೇ ಇರುತ್ತೆ. ಡುಮ್ಮಿ ಡುಮ್ಮಿ, ಏನ್ ಮಾಡ್ತಾ ಇದೀಯಾ ಡುಮ್ಮಿ ಆಂಟಿ? ಯಾವನವ ಹುತ್ ಸುಳೆ ಮಗ ನನಗೆ ಡುಮ್ಮಿ ಅಂತನ? ಏ ಒಳಗೆ ಬಾರ್ಲೇ, ನಿನ್ನ ಕಾಲ್ಮರ್ಗಿ ತೊಗೊಂಡು ಹೊಡಿತೀನಿ. ಅಯ್ಯೋ ಇವಳೇನಪ್ಪ ಇಷ್ಟು ಗರಂ ಆಗ್ಯಾಳ? ಯಾಕ್ಲೆ ಯಾಕ್ಲೆ ಕಿಟ್ಕೋತ್ ಮರಿ ಇಷ್ಟು ಸಿಟ್ಟಾಗಿದಿ? ಆ ಶಿಟ್ಟಾಗ್ರದ ಇನ್ನೇನು ಮಾಡಲಿ? ಯಾವನ ಹುತ್ ಸುಳೆ ಮಗ ನನಗೆ ಡುಮ್ಮಿ ಆಂಟಿ ಅಂತ ಕರೀತಾನ. ಕಣ್ಣು ಮುಂದೆ ಬರಬೇಕು, ಅವ್ನು ಸೊಂಟನ ಮುರಿದು ಬಿಡ್ತೇನೆ. ಅಯ್ಯೋ ಗಿಡ್ಮುಳಿ, ನಾನೇ ಕರೆ ಸುಬ್ಬಿ ನೀನು ಕರೆದಿದ್ದು. ಏನಂದ್ರಿ? ನೀವಾ ನನಗೆ ಈ ಥರ ಕರೆದಿರೋದು? ನನಗೆ ಏನು ಡುಮ್ಮಿ ಆಂಟಿ ಅಂತ ಕರಿತೀರಾ? ಏನು ಕುತ್ಕೊಂಡು ತಿಂದು ನಾ ಹಿಂಗೆ ಡುಮ್ಗಾಗ್ಬಿಟ್ಟೆ ನೋಡು, ಅದಕ್ಕೆ ನನಗೆ ಡುಮ್ಮಿ ಆಂಟಿ ಅಂತ ಕರಿತೀರಾ? ಯಾಕೆ ಕೆಲಸ ವಾರೆ ಬಗಸಿ ಏನು ಮಾಡಂಗಿಲ್ಲ ನಾನು? ನನ್ನ ಮೈಯೇ ನಿನ್ನ ಕಣ್ಣಾಗ ಏನಾರ ಹೊತ್ತಾಕತಿತ್ತಾನ? ವಾ ಮಾತಾಯಿ, ನಾ ಒಂದು ಮಾತು ಅಂದಿದ್ದಕ್ಕೆ 108 ಮಾತಾಡ್ಬಿಟ್ಟಿ ನೋಡು. ನಿನ್ಗೆ ಸಾಷ್ಟಾಂಗ ನಮಸ್ಕಾರ ಕಣವ್ವಾ, ನಮಸ್ಕಾರ. ಲೇ ಲೇ ಗಿಡ್ಮುಳಿ ಸುಬ್ಬಿ, ನಾನು ನಿನಗೊಂದು ಏನೋ ಹೇಳಕ್ಕೆ ಬಂದಿದ್ಲೇ. ಅಂಥದ್ದೇ ಹೇಳಾಕತ್ತೀರೋ? ಗಿಡ್ಮುಳಿ ಅಂತಂದು ಯಾಕೆ ಅಂತೇನೆ ನಾನು. ನಮ್ಮಪ್ಪೇನು ಹೆಸರು ಇಟ್ಟಿಲ್ಲನ? ಆ ಹೆಸರು ಎದು ಕಡಿದ್ರಿ ನೀವು? ಸುಬ್ಬು ಡಾರ್ಲಿಂಗ್. ಹಾಂ, ಏನೋ ಬೇಕಾಗೈತೆ ಅನ್ಸುತ್ತ? ಸುಬ್ಬು ಮೈ ಡಾರ್ಲಿಂಗ್, ಇಲ್ಲಿ ನೋಡೆ. ಹಾಂ, ನೋಡ್ತಾ ಇದ್ದೀನಲ್ಲ ಈ ಸುರಸುಂದರಾಂಗ ಜಾಣನ ಮುಖಾನ. 20 ವರ್ಷದ ಹಿಂದ್ಲಿಂತ್ರನೂ ಇದೇ ಮುಖ ಐತಿ. ಇನ್ನೇನಾದ್ರೂ ಚೇಂಜ್ ಆಗೈತನ ಮತ್ತೆ? ಅಯ್ಯ ಗಿಡ್ಮುಳಿ, ಲೇ 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 ನನ್ನ ಸುಬ್ಬಿ, ಸ್ವಲ್ಪ ಗಂಡ ಬಂದಾನ, ಏನ ಹೇಳ್ತಾನ, ಏನ ಕೇಳ್ಬೇಕು ನಾನು ಅಂತ ಅಂತೀಯಲ್ಲ ನೀನು. ಬಾಯ್ ಬಂದ ಬಯಕತಿ. ಏನಂತ ಕೇಳಬೇಕಾಗಿತ್ತ ನಿಮ್ಮನ್ನ? ಹೇಳಿ ಪತಿದೇವರೇ, ಏನಾಗಬೇಕಾಗಿತ್ತು? ನಮ್ಮಿಂದೇನಾದರೂ ನಿಮಗೆ ಸಹಾಯವಾಗಬೇಕಾಗಿತ್ತೇ? ಇಲ್ಲ ನಿಮ್ಮ ಕಾಲೇನಾದರೂ ಒತ್ತಲೆ? ಇಲ್ಲ ನಿಮ್ಮ ಭೋಜನಕ್ಕೇನಾದರೂ ರೆಡಿ ಮಾಡಲಾ? ಹೇಳ್ರಿ ಪತಿದೇವರೇ. ಬಂದ್ಬಿಟ್ಟು ನನ್ನ ಕುತ್ತಿಗೆನ ಹೊತ್ತಕ್ಕೆ. ಅಯ್ಯರಿ, ಅದ್ಯಾಕ್ರಿ ಹೊರಗಿಂತ ಬಂದ್ಬಿಟ್ಟು ಬರೀ ಉರಿ ಅಂತ ಉರಿಯಾಕತ್ತೀರಲ್ಲ? ಏನಂತ ಹೇಳ್ರಿ. ಅದು ಅದು ಲೇ ಲೇ ಗಿಡ್ಮುಳಿ. ಇದನ್ನ ಹೇಳಾಕ ನನಗೆ ಕೆಲಸ ಮಾಡ್ಸೋದು ಬಿಟ್ಬಿಟ್ಟು ನಿಮ್ಮ ಮಾತು ಕೇಳಾಕತ್ತೀರನ? ಹೋಗ್ರಿ. ಇವ್ರು ಹೇಗಪ್ಪ ಹೇಳಿ? ಲೇ ಸುಬ್ಬಿ ನೋಡಿ, ಇಲ್ಲಿ ನೋಡು, ಐಫೋನು. ಐಫೋನಾ? ಆಯಿ ಹಾಂ, ಕಣ್ಣಿಂದ ಫೋನಾ? ಎಲ್ಲ ನನ್ನ ಕರ್ಮ. ಓದಿಲ್ಲ ಬರ್ದಿಲ್ಲ, ದಡ್ಡಿ ತಗೊಂಡೊಂದು 5. ಏನಂದ್ರಿ ನೀವು ನನಗೆ? ತಿಪ್ಪೇರಳ್ಳಿ ಒಳಗೆ 1ನೇ ರ್ಯಾಂಕ್ನಲ್ಲಿ ಟಾಪ ಬಂದೆ ನಾನು, ಗೊತ್ತೈತಾನೆ? ಅಯ್ಯೋ ಗಿಡ್ಮುಳಿ, ನನ್ನ ಬಂಗಾರ ಗಿಂಡಿ, ನನ್ನ ಸುಬ್ಬಿ, ನನ್ನ ಮುದ್ದು, ನನ್ನ ಮಾತು ಸ್ವಲ್ಪ ಕೇಳೆ. ಅಳ್ಬೇಡ ಕಣೆ, ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಕಣೆ. ನಮ್ಮಪ್ಪ ಅವಾಗ ಬಡ್ಕೊಂಡ, ಈ ಓದ್ದವನ್ನ ನಂಬಕ್ಕೆ ಹೋಗಬೇಡ ಮಗಳ ಅಂತ ಕೈಯಾಗ ಕಡ್ಡಿ ಇಟ್ಟು ಹೇಳಿದ. ಆದ್ರೂ ಮೋಸ ಹೋಗಿ ನಿನ್ನ ಮದುವೆ ಆದ್ನೆ ನೋಡು. ಅಯ್ಯೋ ದೇವ್ರೆ, ಲೇ ಲೇ ಸುಬ್ಬಿ, ಇನ್ಯಾವತ್ತೂ ಓದಲ್ಲ ಕಣೆ, ಓದಲ್ಲ. ನಿನ್ ಮೇಲೆ ಆಣೆ ಕಣೆ, ಆಣೆ.
ಆಯ್ತು ಬಿಡ್ರಿ, ಇನ್ನು ಮತ್ತೆ ಓದಕ್ಕೆ ಹೋಗ್ಬೇಡ್ರ. ಹ್ಞೂ ಹೌದು, ಏನು ಏನು ಹೇಳಕತ್ತಿದ್ರಿ ನೀವು? ಹಾ ನೋಡ್ರಪ್ಪ, ಹೆಂಡತಿ ಗತೆನ ಬಾಲ ಬಡಿಬೇಕು ನಾವು, ಅಂದ್ರೆ ಉಳ್ಕೊಂತೇವೆ ಹೆಂಡತಿ ಕೈಯಾಗ. ಲೇ ಸುಬ್ಬಿ ಅದ್ಯಾಕೆ ಮುಖನ ಸಿಡುಕ್ ಮದ್ ಸಿದ್ದಮ್ಮಗರೆ ಮಾಡಿದಿ? ಸ್ವಲ್ಪ ಶಾಂತವಾಗಿರಲಿ. ಮುಖ ಹಂಗೆ ಟೊಮೆಟೊ ಇದ್ದಂಗೆ ಐತಿ. ಆ ಸಿಟ್ಟಿಗೆ ನಿನ್ನ ಮುಖ ಕೆಂಪದಾಗ್ಬಿಟ್ಟೈತೆ ನೋಡ್ಲಿ. ಸ್ವಲ್ಪ ಸಿಟ್ಟು ಕಡಿಮೆ ಮಾಡಿ ನಗಲಿ. ನಗ್ಬೇಕಾ? ಇವಾಗ ನಗು ಚಲೋ ಅನ್ನಿಸ್ತಾನ? ಯಾಕಾದ್ರೆ ಹೇಳಿದ್ನಿ ಅಂತ ಅನ್ಸಕತ್ತೈತಿ. ಅಯ್ಯೋ ಬಿಡ್ಲೆಪ್ಪ. ಲೇ ಸುಬ್ಬಿ ನೋಡ್ಲೆ ನಾ ಹೊಸ ಐಫೋನ್ ತಗೊಂಬಂದೇನ್ಲೇ. ನೋಡ್ಲೆ ಈ ಐಫೋನು ನೋಡಿದ್ರೆ ಇನ್ನೆರಡು ಕಣ್ಣು ಎಕ್ಸ್ಟ್ರಾ ಬರ್ತಾವನ್ರಿ ಮತ್ತೆ? ಈಗ ಯಾಕಾದ್ರೆ ಹೇಳ್ತೀನಿ ನನ್ನ ಕ್ರಮ. ಮತ್ತೆ ಹೇಳಿಲ್ಲ ಅಂದ್ರೆ ಅದಕ್ಕೆ ಬೇರೆ ನಂಗೆ ಏನು ಹೇಳೇ ಇಲ್ಲ ಅಂತ ಬೇರೆ ಹೇಳ್ತಾಳೆ. ಲೇ ಸುಬ್ಬಿ ಬಾ, ಇದು ಹೊಸ ಫೋನು ತಗೊಂಡೇನಿ ಇವಾಗ. ಐಫೋನ್ ಕಣೆ, ಐಫೋನು. ಬಾ ಇದ್ರಾಗ ಒಂದು ಸೆಲ್ಫಿ ತಗೋಣ. ಹಂಗಂದ್ರೆ ಏನು? ಫೋಟೋ. ಫೋಟೋಲೇನಾ? ಅಂದ್ರೆ ಫೋಟೋಲೇ ಅಂತೀರಿಯನ? ಯಪ್ಪಾ ತಂದೆ ನನ್ನ ಕರ್ಮ ಶರಡು ಲಿಂಗೇಶ್ವರ. ಎಲ್ಲ ನನ್ನ ಬಿ ಪಿ ಜಾಸ್ತಿ ಮಾಡ್ತಾಳನಪ್ಪ ಆಯ್ಕೆ ನನ್ನ ಸುಬ್ಬಿ. ಶಾಂತಿ ತರಲೆ ಭೀಮಣ್ಣ, ಶಾಂತಿ ಆಗು. ಐರಿ ಒಬ್ರ ಒಟ್ಟ ಅನ್ನಕತ್ತೀರಲ್ರಿ. ಫೋನು ಒಬ್ರ ಮಾತಾಡ್ಬೇಕಂತ ಏನ್ರಿ ಹೇಳತ್ತನ್ರಿ ಮತ್ತೆ ಅದು ಫೋನ್? ಮತ್ತೇನು ವಟ ಅಂತ ಒಬ್ಬನ ಮಾತಾಡಕತ್ತೀರಿ? ಏನಾದರೂ ಮತ್ತೆ ಹೊಚ್ಚಿಗಿಚ್ಚಿ ಹಿಡಿತಾನ ಮತ್ತೆ ನಿಮ್ಗೆ? ಸತ್ನು ಮರೆಯ ಸತ್ಯ, ಯಾಕಾದ್ರೂ ಈ ಫೋನ್ ಹೊಸ ತನ್ನು ಮರೆಯ. ಅಯ್ಯೋರಿ ಹಂಗೆ ಒಯ್ಕೋಬೇಡ್ರಿಪ್ಪ. ಅದು ಅಭಿಷೇಕನ ರೀ, ಹಂಗೆ ಒಯ್ಕೋಬಾರ್ದಪ್ಪ. ಮನ್ಯಾಗ ಸ್ವಲ್ಪ ಶಾಂತವಾಗಿರ್ರಿ. ಕೂಲಾಗಲ್ಲ. ಏನೇ ಹಂಗಂದ್ರೆ? ಅದ ರೀ, ಅದ ಹೇಳ್ತಾರಲ್ಲ, ಅದ ಐಸ್ ಕೂಲ್ ಆಗುತ್ತಲ್ಲ, ಅದ ರೀ. ಗಡ್ಡಿ ಇದ್ದಂಗೆ ಇರ್ತಲ್ಲ, ಅದಕ್ಕಂತ ಇರೋದು ನಾನು. ಅದ ಕೂಲಾಗಲ್ಲ ರೀ. ಅಯ್ಯೋ ದೇವ್ರೆ, ಯಾಕೋ ನಂಗೆ ಸುಸ್ತಾಗ್ತಾ ಇದೆಯಲ್ಲಪ್ಪ. ಅಪ್ಪ ದೇವ್ರೆ, ಇಂಥ ಹೆಂಡತಿನ ಯಾರು ಕಟ್ಕೋಬಾರ್ದ. ಭಗವಂತ ನನಗೆ ಕಟ್ಟಿ ಕಳ್ಸನಲ್ಲಪ್ಪ. ಎಂಥ ಪಾಪ ಮಾಡಿದ್ನೋ ಏನೋ ನಾನು. ಶಾಂತಿ. ಅಯ್ಯರಿ ಹಂಗ್ಯಾಕ್ರಿ? ಹಂಗ್ಯಾಕೆ ಸುಸ್ತಾಗಿ ಕೂತ್ಕೊಂಡ್ರಿ? ಅದೇನೋ ತೋರ್ಸಾಕಂತ ಬಂದ್ರಲ್ಲ, ಅದ ಏನಂದ್ರಲ್ಲ, ಐಫೋನ್ ಅಂತ. ತೋರಿಸ್ರಿ, ನಮ್ಮ ಮೈಗಳು ತಂಪಾಗಿ ಕೂಲಾಗಲಿ. ತೋರಿಸ್ರಿ. ಅಪ್ಪ ದೇವ್ರೆ, ಇವಳಿಗೆ ಯಾಕಾದ್ರೆ ಹೇಳಿದ್ನೇನಪ್ಪ ಮಾರಯ್ಯ. ಏನೂ ಇಲ್ಲ ಕಣೆ, ಹೋಗು. ನನ್ನ ಹೊಟ್ಟೆ ಸೊಪ್ಪು ಯಾಕೆ ಗುಡುಗುಡನಾಗ್ತೈತಿ, ತಲೆನೂ ಬಿಸಿ ಆಗ್ಬಿಟ್ಟೈತಿ. ಏನು ಮಾಡೋದು? ಸ್ವಲ್ಪ ಕೂಲ್ ಮಾಡಕ್ಕೆ ನವರತ್ನ ಎಣ್ಣೆ ತಂಬಂದು ಮಸಾಜರ ಮಾಡ್ಬಾ ನನ್ನ ತಲೆಗೆ. ಏನಂದ್ರಿ? ನಿಮ್ಮ ತಲೆಗೆ ನವರತ್ನ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ಬೇಕನ? ಯಾಕೆ? ನೀವು ಹೋಗಿ ನವರತ್ನ ಎಣ್ಣೆ ತಂಬಂದು ನನ್ನ ತಲೆಗೆ ಹಾಕಿ ಮಸಾಜ್ ಮಾಡ್ರಿ. ನೀವೇ ನನ್ನ ತಲೆ ಕೆಡಿಸಿ ಮೊಸರು ಗಡಿಗೆ ಮಾಡಿದ್ದು. ಹೋಗ್ರಿ ತಂಬಂದು ನನ್ನ ತಲೆನ ಮಸಾಜ್ ಮಾಡ್ರಿ.